ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ ಪತಿ ವಿರುದ್ಧ ಪತ್ನಿಯ ಆರೋಪಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಹಣಕ್ಕಾಗಿಯೇ ಮದುವೆ ಆಗ್ತಿದ್ಲ ಈ ಐನಾತಿ ಮಹಿಳೆ ಅನ್ನೋ ಪ್ರಶ್ನೆ. ಒಂದಲ್ಲ ಎರಡಲ್ಲ 4ನೇ ಮದುವೆ ಮಹಿಳೆ ತಯಾರಿ. ಬೆಂಗಳೂರಿನಲ್ಲಿ ಪತಿ ವಿರುದ್ಧ ಪತ್ನಿಯ ಆರೋಪಕ್ಕೆ ಟ್ವಿಸ್ಟ್ ಸಿಕ್ಕಿರೋದು. ಹಣಕ್ಕಾಗಿ ಮದುವೆ ಆಗ್ತಿದ್ಲ ಈ ಐನಾತಿ ಮಹಿಳೆ ಅನ್ನೋ ಪ್ರಶ್ನೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 4ನೇ ಮದುವೆ ಅಂತ. 3ನೇ ಮದುವೆ ಆಗದೆ ಗಂಡ ಅಂತ ವಂಚನೆಯ ಆರೋಪ ಇದು. 3ನೇ ಮದುವೆ ಆಗದೆ ಗಂಡ ಅಂತ ವಂಚನೆ ಆರೋಪ. ಮೇಘಶ್ರೀ ವಿರುದ್ಧ 3ನೇ ಗಂಡನಿಂದ ಗಂಭೀರವಾದಂಥ ಆರೋಪ ಬಂದಿದೆ. ಮಹಿಳಾ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿರೋದು. ಮೇಘಶ್ರೀ ವಿರುದ್ಧ ಕಾನೂನು ಹೋರಾಟಕ್ಕೆ ಇದೀಗ ಮಂಜುನಾಥ್ ಇಳಿದಿದ್ದಾರೆ. ಮೊದಲ ಗಂಡಗೆ ಕೈ ಕೊಟ್ಲು, 2ನೇವನಿಗೆ ಗಾಳ ಹಾಕಿದ್ಲು. 2ನೇಯ ಪತಿ ಜೊತೆಗೆ ಜಾಲಿ ಜಾಲಿ ಅಂತ ಟ್ರಿಪ್ ಓಡಾಡಿದ. ಶೋಕಿಗೆ ಹಣ, ಚಿನ್ನಾಭರಣ, ಕೊನೆಗೆ 2ನೇ ಗಂಡನಿಗೂ ಕೂಡ ಕೈ ಕೊಟ್ಟು 3ನೇವನಿಗೂ ಕೂಡ ಕೆಡ್ಡ ತೋಡಿದ್ದು. 3ನೇ ಮದುವೆ ಆಗದೆ ಗಂಡ ಅಂತ ವಂಚನೆಯ ಆರೋಪ ಇದು. ಮೇಘಶ್ರೀ ವಿರುದ್ಧ 3ನೇ ಗಂಡನಿಂದ ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿರೋದು. ಏನಾಗಿದೆ, ಅವರು ಲೈಂಗಿಕವಾಗಿ ಕಿರುಕುಳ ಕೊಡ್ತಾ ಇದ್ದೆ ಅಂತ ಹೇಳ್ತಾರೆ. ಅದಕ್ಕೆ ದಯವಿಟ್ಟು ಯಾಕೆ ದಾಖಲೆಗಳು ಕೊಡ್ಲಿ. ಆಕೆಗೆ ಏನೋ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದಾಗ, ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು 3-4 ಜನ, ಯಾಕೆ ನಾವು ಒಂದು 4-5 ಜನ ಹತ್ರ ಚಾಟ್ ಮಾಡ್ತಾ ಇದ್ದು, ಹಾಗೂ ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಹೇಳಿದಾಗ ದಾಖಲೆಗಳು ಕೇಳಿದ್ರೆ, ದಾಖಲೆಗಳು ಆಕೆಗೆ ಎಜುಕೇಶನ್ ಮಾಡದೇ ಇಲ್ಲ ಯಾವುದೋ ಒಂದು ಫೇಕ್ ಫೋರ್ಜರಿ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ತಾರೆ. ಆ ಡಾಕ್ಯುಮೆಂಟ್ಸ್ ಎಲ್ಲ ಗೊತ್ತಾಗೋಯ್ತು ಅಂತ ಹೇಳಿ ನನ್ನ ಮೇಲೆ ಯಾಕೆಂದ್ರೆ ವಿನಾಕಾರಣ ಹೋಗಿ ನನ್ನ ಮೇಲೆ ಆರೋಪ ಹೊಡಿಸಿ ಒಂದು FIR ಅಂತೂ ಬುಕ್ ಮಾಡಿಸ್ತಾರೆ. FIR ಈಗ ಏನಾಗಿದೆ, ನ್ಯಾಯಾಲಯದಲ್ಲಿ ಇದೆ. ನನಗೆ ಆಲ್ರೆಡಿ ಬೇಲ್ ಕೂಡ ಕೊಟ್ಟಿದೆ. ಬಂದಿರತಕ್ಕಂಥ ಆರೋಪ ಯಾಕೆಂದ್ರೆ ಏನಾಗಿದೆ, ಅವರು ಲೈಂಗಿಕವಾಗಿ ಕಿರುಕುಳ ಕೊಡ್ತಾ ಇದ್ದೆ ಅಂತ ಹೇಳ್ತಾರೆ. ಅದಕ್ಕೆ ದಯವಿಟ್ಟು ಯಾಕೆ ದಾಖಲೆಗಳು ಕೊಡ್ಲಿ. ಆಕೆಗೆ ಏನೋ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದಾಗ, ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು 3-4 ಜನ, ಯಾಕೆ ನಾವು ಒಂದು 4-5 ಜನ ಹತ್ರ ಚಾಟ್ ಮಾಡ್ತಾ ಇದ್ದು, ಹಾಗೂ ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಹೇಳಿದಾಗ ದಾಖಲೆಗಳು ಕೇಳಿದ್ರೆ, ದಾಖಲೆಗಳು ಆಕೆಗೆ ಎಜುಕೇಶನ್ ಮಾಡದೇ ಇಲ್ಲ ಯಾವುದೋ ಒಂದು ಫೇಕ್ ಫೋರ್ಜರಿ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಏನಿದು ಪ್ರಕರಣ? ಬರೀ ವಂಚನೆ ಮಾಡೋದಾ ಇದು ಮಹಿಳೆದ್ದು? ಪ್ರವೀಣ್, ಒಂದು 15-20 ದಿನಗಳ ಹಿಂದೆ ಜಿ ಕನ್ನಡ ನ್ಯೂಸ್ ನಲ್ಲಿ ಒಂದು ಸುದ್ದಿಯನ್ನ ಬಿತ್ತರಿಸಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಈ ಮೇಘಶ್ರೀ ಅನ್ನೋರೇನಿದ್ದಾರೆ, ಇವರು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು ಮತ್ತು FIR ಅನ್ನು ಕೂಡ ದಾಖಲು ಮಾಡಿರ್ತಾರೆ. ಅಂದ್ರೆ ಕೇಂದ್ರ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ. ಮೇಘಶ್ರೀಗೆ ಮೊದಲು 2 ಮದುವೆ ಆಗಿರುತ್ತೆ. ಅದಾದ್ಮೇಲೆ ಮಂಜುನಾಥ್ ಅನ್ನೋರನ್ನ ಇವರು ಒರೆಸಿರ್ತಾರೆ. ಅಂದ್ರೆ ಆ ಮ್ಯಾನೇಜರ್, ಅಂದ್ರೆ HR ಆಗಿ ಕೆಲಸ ಮಾಡ್ತಾ ಇರ್ತಾರೆ ಒಂದು ಖಾಸಗಿ ಕಂಪನಿಯಲ್ಲಿ. ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮಂಜುನಾಥ್ನ ಮದುವೆ ಆಗಿರ್ತಾರೆ. ಮತ್ತು ಮದುವೆಗೂ ಮುಂಚೆನೆ ನಾನು ಎಲ್ಲಾ ರೀತಿಯಲ್ಲೂ ಕೂಡ ನಂದು 3ನೇ ಮದುವೆ ಅನ್ನೋ ಒಂದು ಆಂಗಲ್ ನಲ್ಲಿ ನಾನು ಹೇಳಿದ್ದೇನೆ, ಎಲ್ಲದನ್ನೂ ಕೂಡ ಒಪ್ಪಿಕೊಂಡೆ ಮಂಜುನಾಥ್ ಮದುವೆ ಆಗಿದೆ. ಆದ್ರೆ ಈಗ ಸೆಕ್ಷುವಲ್ ಹರಾಸ್ಮೆಂಟ್ ಆಗಿರ್ಬೋದು ಮತ್ತು ಟಾರ್ಚರ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಅನ್ನೋದು ಗಂಭೀರ ಆರೋಪ. ಮತ್ತು ಸಾಕಷ್ಟು ರೀತಿಯಲ್ಲಿ ಆರೋಪವನ್ನು ಮಾಡಿ ಮತ್ತು ಅತ್ತೆ ಮಾವ ಕೂಡ ನನಗೆ ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ. FIR ಕೂಡ ದಾಖಲಾಗಿತ್ತು, ಆ ಸುದ್ದಿಯನ್ನ ಬಿತ್ತರಿಸಲಾಗಿತ್ತು. ಆದ್ರೆ ಈಗ ಕೇಸ್ಗೆ ಒಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು. ಅಂದ್ರೆ ಆರೋಪಿ ಪತಿ ಮಂಜುನಾಥ್ ಏನಿದ್ದಾನೆ, ಮಾಧ್ಯಮಗಳ ಮುಂದೆ ಈಗ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಾನು ಯಾವತ್ತೂ ಕೂಡ ಆಕೆಗೆ ಹಿಂಸೆಯನ್ನು ಕೊಟ್ಟಿಲ್ಲ, ಆದ್ರೆ ಬದಲಾಗಿ ಆಕೆ ಬೇರೆ ಬೇರೆಯವ್ರ ಜೊತೆ 4-5 ಜನರ ಜೊತೆ ಇನ್ಸ್ಟಾಗ್ರಾಮ್ಲಿ ಚಾಟ್ ಮಾಡ್ತಾ ಇದ್ಲು. ಮೊದಲೇ ಗಂಡನಿಗೂ ಕೂಡ ಆಕೆನೆ ಮೋಸ ಮಾಡಿದ್ದಾಳೆ, 2ನೇ ಗಂಡನಿಗೂ ಆಕೆನೆ ಮೋಸ ಮಾಡಿದ್ದಾಳೆ. ನಾವು ಮದುವೆ ಆಗಿಲ್ಲ, ಹಾರ ಬದಲಾಯಿಸ್ಕೊಂಡಿದ್ದೇವೆ. ಅದೇ ಅಧಿಕೃತವಾಗಿ ಯಾವುದೇ ರಿಜಿಸ್ಟರ್ ಆಗಿಲ್ಲ. ಆಕೆ 10ನೇ ತರಗತಿಯನ್ನು ಕೂಡ ಪಾಸ್ ಆಗಿಲ್ಲ. ಮತ್ತು ನನಗೆ ಹಿಂಸೆ ನೀಡುವಂತಹ ನಿಟ್ಟಿನಲ್ಲಿ ಆಕೆ ಕೆಲಸ ಮಾಡಿದ್ದಾಳೆ. ಅನೇಕ ದಿನಗಳಿಂದಲೂ ಕೂಡ ಆಕೆ ಹಿಂಸೆಯನ್ನ ನಾನು ಪಡ್ಕೊಂಡು ಬಂದಿದ್ದೆ. ನಾನು ಸೈಕೋ ರೀತಿಯಲ್ಲಿ ವರ್ತಿಸಿಲ್ಲ. ನಾನು ಸ್ನಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಕೆನೆ ಕೆಲವೊಂದು ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಂಡಿದ್ದಾಳೆ. ಕ್ಲಿಕ್ ಮಾಡ್ಕೊಂಡು ಈ ರೀತಿಯಾಗಿ ನನ್ನ ವಿರುದ್ಧವಾಗಿ ಅಪಪ್ರಚಾರ ಮಾಡಿದ್ದಾಳೆ ಅನ್ನೋದು ಗಂಭೀರ ಆರೋಪವನ್ನ ಈತ ಮಾಡ್ತಾ ಇರುವಂತದ್ದು. ಮತ್ತು ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡಕ್ ಹೋದಂತಹ ಸಂದರ್ಭದಲ್ಲಿ ಪೊಲೀಸರು ರೆಸ್ಪಾನ್ಸ್ ಮಾಡಿಲ್ಲ ಅನ್ನೋ ಒಂದು ಗಂಭೀರ ಆರೋಪವನ್ನು ಕೂಡ ಈತ ಮಾಡ್ತಾ ಇದ್ದಾನೆ. ಸದ್ಯಕ್ಕೆ ಮಂಜುನಾಥ್ ಹೇಳೋ ಪ್ರಕಾರ ನನಗೆ ಯಾವುದೇ ರೀತಿಯಲ್ಲೂ ಕೂಡ ಈಕೆಯ ವಿರುದ್ಧವಾಗಿ ನಾನು ಕೆಲಸವನ್ನು ಮಾಡಿಲ್ಲ, ನಾನು ವರ್ತನೆ ಮಾಡಿಲ್ಲ. ಆದ್ರೆ ಈಕೆ ಬೇರೆ ಬೇರೆಯವ್ರ ಜೊತೆ ಚಾಟ್ ಮಾಡುವಂತದ್ದು, ಬೇರೆಯವ್ರ ಜೊತೆ ಸಂಪರ್ಕವನ್ನು ಇಟ್ಕೊಂಡು ಈ ರೀತಿಯಾಗಿ ವರ್ತಿಸ್ತಾಳೆ. ಹೀಗಾಗಿ ನಾನು ಆಕೆಯಿಂದ ದೂರ ಸರಿದಿದ್ದೇನೆ. ಹೀಗಾಗಿನೇ ಹಣಕ್ಕಾಗಿ ಬೇಡಿಕೆ ಇಡುವಂಥದ್ದು, ಬ್ಲಾಕ್ ಮೇಲ್ ಮಾಡುವಂಥದ್ದನ್ನ ಮಾಡ್ತಾ ಇದ್ದಾಳೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾನೆ. ಈಗ ಸದ್ಯಕ್ಕೆ ವಿಲ್ಸನ್ ಗಾರ್ಡನ್ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರಂತೆ. ಹೀಗಾಗಿ
ಆತ ಕೋರ್ಟ್ ಮೊರೆ ಹೋಗಿ ಅಲ್ಲಿನ ಮುಖಾಂತರವಾಗಿ ಪ್ರಕರಣ ದಾಖಲಿಸೋದಕ್ಕೆ ಮತ್ತು ಕಾನೂನು ಹೋರಾಟವನ್ನ ಮಾಡ್ತಾನೆ ಮೇಘಶ್ರೀ ಮತ್ತು ಆಕೆಯ ಕುಟುಂಬಸ್ಥರ ವಿರುದ್ಧವಾಗಿ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಹೆಂಡತಿ ಒಂದು ಹೇಳುವಂಥದ್ದು, ಗಂಡ ಒಂದು ಹೇಳುವಂಥದ್ದು. ಈ ಪ್ರಕರಣಕ್ಕೆ ಇತ್ಯರ್ಥ ಯಾವಾಗ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಪೊಲೀಸರು ಕೂಲಂಕುಷವಾಗಿ ಪರಿಶೀಲನೆ ನಡೆಸಬೇಕಾಗತ್ತೆ ಮತ್ತು ಸಾಕ್ಷ್ಯಗಳನ್ನು ಕೂಡ ಕ್ರೋಢೀಕರಣಗೊಳಿಸಿಕೊಂಡು ಯಾರದ್ದು ತಪ್ಪು ಯಾರದ್ದು ಸರಿ ಅನ್ನೋ ಒಂದು ಆಂಗಲ್ ನಲ್ಲಿ ಪರಿಶೀಲನೆಯನ್ನು ನಡೆಸಿ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳೊಂದು ತನಿಖೆಯನ್ನು ನಡೆಸುವ ಮುಖಾಂತರವಾಗಿ ಇಲ್ಲಿ ಪ್ರಕರಣಕ್ಕೆ ಇತ್ಯರ್ಥವನ್ನ ಮಾಡಬೇಕಾಗಿದೆ. ಒಟ್ಟಾರೆಯಾಗಿ ಗಂಡ ಹೆಂಡತಿ ಜಗಳ ಹಾದಿ ಬೀದಿ ರಂಪಾಟ ಆಗಿರುವಂತದ್ದು. ಆದ್ರೆ ಮೇಘಶ್ರೀ ಇದ್ದು 3ನೇ ಮದುವೆ ಅಂತ ಗೊತ್ತಿದ್ರೂ ಕೂಡ ಮಂಜುನಾಥ್ ಮದುವೆ ಆಗಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಆದ್ರೆ ಈಗ ಮತ್ತೆ ಬೇರೆ ವರ್ಷ ತೆಗೆದಿದ್ದ ಅನ್ನೋದು ಮೇಘಶ್ರೀ ಆರೋಪ. ಆದ್ರೆ ಮಂಜುನಾಥ್ ಈಗ ಹೇಳ್ತಾ ಇರುವಂತದ್ದು ಬೇರೆ, ಮೇಘಶ್ರೀ ತಪ್ಪು ಅನ್ನೋ ಒಂದು ಪ್ರತ್ಯಾರೋಪವನ್ನು ಮಾಡ್ತಾ ಇದ್ದಾರೆ. ಕಾದ್ ನೋಡ್ಬೇಕಾಗಿದೆ ಪೊಲೀಸರ ತನಿಖೆಯಲ್ಲಿ ಯಾವ ಸತ್ಯಾಂಶ ಹೊರಗಡೆ ಬರುತ್ತೆ ಅಂತ. ಓಕೆ ವಿಶ್ವನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.